ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಆಯುರ್ವೇದ ಜೀವನ ಶೈಲಿ, ಭಾರತೀಯ ಸಂಸ್ಕೃತಿ, ಆರೋಗ್ಯ ಹಾಗೂ ಕೋವಿಡ್-19 ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಉಡುಪಿ ಕುತ್ಪಾಡಿ ಇಲ್ಲಿಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿಕೃಷ್ಣ ಎಸ್. ಸ್ವಸ್ಥಸ್ಯ ಸ್ವಾಸ್ಥ್ಯರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಎಂಬುದು ಆಯುರ್ವೇದದ ಧ್ಯೇಯೋದ್ದೇಶ. ಅಂದರೆ ಮೊದಲನೇದಾಗಿ ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮತ್ತು ಕಾಯಿಲೆ ಬಂದವರಿಗೆ ಸೂಕ್ತ ಚಿಕಿತ್ಸೆ ನೀಡುವುದು. ಇದು ಆಯುರ್ವೇದದ ಮುಖ್ಯ ಉದ್ದೇಶ. ಆಯುಷೋ ವೇದಂ ಆಯುರ್ವೇದಂ ಅಂದರೆ ಮನುಷ್ಯನ ಆಯುಷ್ಯದ ಬಗ್ಗೆ ಎಲ್ಲವನ್ನು ತಿಳಿಸುವ ಒಂದು ವಿಜ್ಞಾನವೇ ಆಯುರ್ವೇದವಾಗಿರುತ್ತದೆ. ಆಯುರ್ವೇದ ಒಂದು ಹಳೆಯ ವೈದ್ಯಕೀಯ ಪದ್ಧತಿ ಹಾಗೂ ವೈಜ್ಞಾನಿಕವಾಗಿ ಎಲ್ಲ ರೀತಿಯ ರೋಗದ ಬಗ್ಗೆ ಹಾಗೂ ಮನುಷ್ಯನ ಆಯುಷ್ಯದ ಬಗ್ಗೆ ವಿವರಣೆ ನೀಡುವಂತಹ ಒಂದು ವಿಜ್ಞಾನವಾಗಿರುತ್ತದೆ. ಔಪಸರ್ಗಿಕ ರೋಗಾ ಸಾಮಾನ್ಯ ಅಧರ್ಮ ಪ್ರವೃತ್ತ ಮಸೂರಾದಯ ಅಂದರೆ ಎಲ್ಲ ಸಾಂಕ್ರಾಮಿಕ ರೋಗಗಳಿಗೆ ಮೂಲ ಕಾರಣ ಮನುಷ್ಯನ ಅತಿಯಾಸೆ ಹಾಗೂ ಮನುಷ್ಯನ ಅಧರ್ಮ ಎಂದು ಆಯುರ್ವೇದ ಈಗಾಗಲೇ ಹೇಳಿರುತ್ತದೆ. ಆಧುನಿಕ ಜೀವನ ಶೈಲಿ ಹಾಗೂ ಪಾಶ್ಚಿಮಾತ್ಯರ ಅನುಕರಣೆಯಿಂದ ನಾವು ನಮ್ಮ ಮೂಲ ಜೀವನ ಶೈಲಿಯಿಂದ ವಿಮುಖರಾಗಿ ಅನೇಕ ವಿಧವಾದ ಕಾಯಿಲೆಗಳನ್ನು ಆವಾಹನೆ ಮಾಡಿಕೊಂಡು ಕಷ್ಟಪಡುತ್ತಿದ್ದೇವೆ. ಇದಕ್ಕೆ ಉತ್ತಮ ನಿದರ್ಶನವೇ ಈ ಕೋವಿಡ್-19. ಈ ವೈಶ್ವಿಕ ಮಹಾಮಾರಿಯು ಆರೋಗ್ಯ ಭಾಗ್ಯ ಅಥವಾ ಲಾಭಾನಾಂ ಶ್ರೇಷ್ಠಂ ಆರೋಗ್ಯಂ ಎಂಬ ನಮ್ಮ ಹಿರಿಯರ ಮಾತಿನ ಮಹತ್ವವನ್ನು ನಮಗೆ ಈಗ ಅರಿವಿಗೆ ತರುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಾಧಿಗೆ ಯಾವ ಸೂಕ್ತ ಔಷಧವಿಲ್ಲದ ಕಾರಣ ಜನರ ಮನಸ್ಸನ್ನು ಇನ್ನೂ ಘಾಸಿಗೊಳಿಸಿದೆ. ಆದ ಕಾರಣ ಔಷಧ ಬರುವವರೆಗೆ ರೋಗವೇ ಬರದಂತೆ ನಮ್ಮನ್ನು ಹಾಗೂ ನಮ್ಮ ಪರಿವಾರವನ್ನು ಕಾಪಾಡಲು ಆಯುರ್ವೇದದ ಜೀವನ ಶೈಲಿಯನ್ನು ಅನುಸರಿಸುವುದು ನಿಜವಾದ ಜಾಣತನ. ನಮ್ಮ ಹಿರಿಯರು ಆಯುರ್ವೇದದ ಈ ಉಪಾಯಗಳನ್ನೇ ಸಂಸ್ಕೃತಿ, ಪರಂಪರೆ, ಧರ್ಮ ಎಂಬ ಹೆಸರನ್ನು ನೀಡಿ ಅದನ್ನು ಎಲ್ಲರೂ ಅನುಸರಿಸಲೇಬೇಕು ಎಂಬ ನಿಬಂಧನೆಯನ್ನು ಹಾಕಿದರು. ಇದರ ಉದ್ದೇಶ ಆರೋಗ್ಯವೇ ಆಗಿತ್ತು ಹೊರತು ಬೇರೇನೂ ಅಲ್ಲ. ನಾವು ಇವುಗಳನ್ನು ಮೂಢನಂಬಿಕೆಯೆಂದು ಬಿಡುತ್ತಾ ಬಂದೆವು. ಅದರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಕುಂದುತ್ತಾ ಬಂತು ಹಾಗೂ ಸುಲಭವಾಗಿ ರೋಗಕ್ಕೆ ತುತ್ತಾಗುವಂತಾಗುತ್ತಾ ಇದೆ. ನಮ್ಮ ಹಿರಿಯರ ಮಾತಿದೆ, ಅಂಗೈಯಲ್ಲಿದೆ ನಮ್ಮ ಆರೋಗ್ಯ. ಅದಕ್ಕಾಗಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಕೈಯನ್ನು ಚೆನ್ನಾಗಿ ಉಜ್ಜಿ ಅದರಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳುವಂತಹ ಒಂದು ನಿಯಮವನ್ನು ಹೇಳಿದರು. ಇದು ಯಾಕಿರಬಹುದೆಂದು ಯೋಚಿಸಿದರೆ, ಹಳೆಯದನ್ನೆಲ್ಲ ಮರೆತು ದಿನ ಬೆಳಿಗ್ಗೆ ಎದ್ದಾಗ ಹೊಸ ಜೀವನವನ್ನು ಆರಂಭಿಸಬೇಕು ಹಾಗೂ ನಮ್ಮ ಆರೋಗ್ಯ ರಕ್ಷಣೆಗೆ ನಮ್ಮ ಆ ದಿನದ ದಿನಚರ್ಯವು ಹೇಗಿರಬೇಕೆಂದು ಚಿಂತಿಸಬೇಕು ಎಂಬ ಉದ್ದೇಶವೇ ಆಗಿತ್ತು. ಸ್ವಲ್ಪ ಯೋಚಿಸಿದರೆ ನಮಗೆ ಬರುವ ಪ್ರಶ್ನೆ, ಆರೋಗ್ಯ ಎಂದರೇನು? ಕೇವಲ ರೋಗ ಇಲ್ಲದಿರುವುದೇ ಆರೋಗ್ಯವೇ? ಅಲ್ಲ. ಆಯುರ್ವೇದವು ಇದಕ್ಕೆ ಒಂದು ಸೂಕ್ತ ನಿಯಮವನ್ನು ಹೇಳಿದೆ. ಅದೇನೆಂದರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಎಂದು. ಅಂದರೆ ಮನುಷ್ಯನ ದೋಷಗಳು, ಮನುಷ್ಯನ ದೇಹದಲ್ಲಿ ವಾತ ಪಿತ್ತ ಕಫ ಎಂಬ 3 ದೋಷಗಳಿವೆ. ಇದನ್ನು ಆಯುರ್ವೇದದಲ್ಲಿ ತ್ರಿದೋಷ ಎಂದು ಹೇಳ್ತೇವೆ. ಇದು ಸಮಸ್ಥಿತಿಯಲ್ಲಿರಬೇಕು. ಯಾವುದು ಜಾಸ್ತಿ ಆಗ್ತದೋ ಅದರ ಪ್ರಕಾರ ನಮಗೆ ದೇಹದಲ್ಲಿ ಲಕ್ಷಣಗಳು ಕಂಡುಬರುತ್ತದೆ. ಅಂತಹ ಲಕ್ಷಣಗಳು ಬರಬಾರದಿದ್ದರೆ ಅದು ಸಮಸ್ಥಿತಿಯಲ್ಲಿರಬೇಕು. ಸಮಾಗ್ನಿಶ್ಚ ಅಂದರೆ ನಾವು ಏನು ಆಹಾರ ತಗೊಳ್ತೇವೆ ಅದು ಸುಖವಾಗಿ ಜೀರ್ಣವಾಗಬೇಕು. ಅಂದರೆ ನಮ್ಮ ದೇಹದ ಅಗ್ನಿ ಅಥವಾ ಜಠರಾಗ್ನಿ ಸಮಸ್ಥಿತಿಯಲ್ಲಿರಬೇಕು. ಸಮಧಾತು ಅಂದರೆ ನಮ್ಮ ದೇಹದ ಬೆಳವಣಿಗೆ, ನಮ್ಮ ದೇಹದ ತೂಕ ಒಳ್ಳೆ ರೀತಿ, ಅಂದರೆ ಎಲ್ಲ ಧಾತುಗಳು, ನಮ್ಮ ದೇಹದಲ್ಲಿ ಸಪ್ತಧಾತುಗಳಿದ್ದಾವೆ, ಅವುಗಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು. ಮುಖ್ಯವಾಗಿ ಮಲಕ್ರಿಯ, ನಮ್ಮ ಈ ಜೀವನ ಪದ್ಧತಿಯಿಂದಾಗಿ ನಾವಿದನ್ನು ಮರೆತು ಬಿಟ್ಟಿದ್ದೇವೆ. ಮಲಕ್ರಿಯೆ ಎಂದರೆ ನಮ್ಮ ದೇಹದಿಂದ ಮಲ ವಿಸರ್ಜನೆ ಆಗುವುದು
ಉತ್ತಮ ರೀತಿಯಲ್ಲಿ ಆಗಬೇಕು. ಇನ್ನು ಮುಖ್ಯವಾಗಿ ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಇದು ನಮ್ಮ ಮನಸ್ಸಿನ ಆರೋಗ್ಯವನ್ನು ಸೂಚಿಸುತ್ತದೆ. ನಮ್ಮಲ್ಲಿ ಪ್ರಸನ್ನತೆ ಇರಬೇಕು ಹಾಗೂ ನಮ್ಮ ಇಂದ್ರಿಯಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತಿರಬೇಕು. ಹಾಗಿದ್ದರೆ ಮಾತ್ರ ಒಬ್ಬ ಮನುಷ್ಯನನ್ನು ಆರೋಗ್ಯವಂತನೆಂದು ಹೇಳಬಹುದು. ಹಾಗಾದರೆ ಈ ಆರೋಗ್ಯವಾಗಿರಬೇಕಾದರೆ ಆಯುರ್ವೇದ ಹೇಳಿದ ಪ್ರಕಾರ ನಾವು ಬದುಕಬೇಕಾಗುತ್ತದೆ. ಆಹಾರ ಮತ್ತು ವಿಹಾರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಮೂಲ ಅಂಶಗಳು. ಅವುಗಳ ಸಮತೋಲನವೇ ಆರೋಗ್ಯ. ಇವುಗಳು ಹೆಚ್ಚು ಕಮ್ಮಿ ಆದಲ್ಲಿ ನಮಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಹೆಚ್ಚಾಗಿ ನಾವು ನೋಡಬಹುದು, ಈಗ ಮನುಷ್ಯರಲ್ಲಿ ಎರಡು ವಿಧವಾಗಿ ಕೆಲಸ ಮಾಡೋರಿದ್ದಾರೆ. ಒಂದು, ಹೆಚ್ಚಾಗಿ ದೈಹಿಕ ಶ್ರಮ ಪಡುವವರು, ಕೂಲಿ ಕಾರ್ಮಿಕರು ಅಥವಾ ನಮ್ಮ ರೈತ ಬಾಂಧವರು ಹೆಚ್ಚು ಕೆಲಸ ಮಾಡ್ತಾರೆ, ಸ್ವಲ್ಪ ಆಹಾರ ತಗೊಳ್ತಾರೆ. ಏನೋ ಸ್ವಲ್ಪ ಕಾಯಿಸಿದ ಎಣ್ಣೆಯಲ್ಲಿ ಕಾದ ಪದಾರ್ಥಗಳನ್ನೆಲ್ಲ ತಿಂದು ಮತ್ತು ತಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಒಂದು ಆಹಾರದ ಸೇವನೆ ಕೊರತೆ ಇರುತ್ತದೆ. ಹಾಗೆ ಇನ್ನೊಂದು ಗ್ರೂಪ್ ಹೇಳಿದರೆ ತುಂಬ ಆರಾಮಾಗಿರ್ತಾರೆ, ಏನು ದೈಹಿಕ ಶ್ರಮವೇ ಇರುವುದಿಲ್ಲ, ಎ ಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಆದರೆ ಆಹಾರ, ಒಳ್ಳೆ ಪೌಷ್ಟಿಕ ಆಹಾರವನ್ನು ಆಗಾಗಲೇ ತಗೊಳ್ತಾ ಇರ್ತಾರೆ. ಇದು ಮೂಲ ಕಾರಣ. ಒಂದು, ಈ ಆಹಾರ ಮತ್ತು ವಿಹಾರಗಳಲ್ಲಿರುವ ಅಸಮತೋಲನೆ. ಹೆಚ್ಚು ಕೆಲಸ ಮಾಡೋರು ಕಮ್ಮಿ ಆಹಾರ ತಗೊಳ್ಳೋದು ಹಾಗೂ ಕಮ್ಮಿ ಕೆಲಸ ಮಾಡೋರು ಹೆಚ್ಚು ಆಹಾರ ತಗೊಳ್ಳುವಂಥದ್ದು ಈಗಿನ ಜೀವನ ಶೈಲಿಯಾಗಿದೆ. ಇದರಿಂದಾಗಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯು ಕಮ್ಮಿ ಆಗ್ತಾ ಬರ್ತಿದೆ. ಇನ್ನು ಕೆಲವು ದಿನಚರ್ಯಗಳನ್ನು ಹೇಳುವಾಗ ಆಯುರ್ವೇದದಲ್ಲಿ ಮೊದಲಿಗೆ ಹೇಳಿರುವಂಥದ್ದು ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಠೆ, ಅಂದರೆ ಬೆಳಿಗ್ಗೆ ಬೇಗ 4ರಿಂದ 6ರ ಒಳಗೆ, ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗೆ ಏಳುವುದು ಜೀವನ ಶೈಲಿ. ಇದರಿಂದ ಕೇವಲ ದೈಹಿಕ ಅಲ್ಲ, ಮಾನಸಿಕ ಆರೋಗ್ಯವು ವೃದ್ಧಿಸುತ್ತದೆ. ನಂತರ ಹೇಳಿರುವಂಥದ್ದು ಉಷಪಾನ. ಉಷಪಾನ ಹೇಳಿದಾಗ ನಮ್ಮ ಹಿಂದಿನವರು ಏನು ಹೇಳಿದ್ದಾರೆ ಕೇಳಿದರೆ, 7 ಪದರ ಬಟ್ಟೆಯಲ್ಲಿ ಸೋಸಿದ ನೀರು ಅಥವಾ ಬಿಸಿ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಕುಡಿಬೇಕು ಅಂತ ಹಿಂದಿನವರು ಹೇಳಿದ್ದಾರೆ. ಇದು ನಿಜವಾಗಿ ಒಂದು ಆರೋಗ್ಯಕ್ಕೆ ಮುಖ್ಯವಾದ ಒಂದು ಅಂಶ. ಹಾಗೂ ದಂತಧಾವನ, ನಾವು ಹಲ್ಲುಜ್ಜುವಂಥದ್ದು. ಈಗ ನಾವು ಹೆಚ್ಚಾಗಿ ನೋಡಿದ್ದೇವೆ, ಅನೇಕ ರೀತಿಯ ಪೇಸ್ಟ್ಗಳು ಬಂದಿದ್ದಾವೆ. ಅದರಲ್ಲಿ ಹೆಚ್ಚಾಗಿ ಸಿಹಿ ಅಂಶ ಇರುತ್ತದೆ ಮತ್ತು ಅನೇಕ ವಿಧವಾದ ಈ ಕೆಮಿಕಲ್ಸ್ಗಳಿರ್ತವೆ. ಅದರ ಬದಲಾಗಿ ನಿಜವಾಗಿ ನಮ್ಮ ಹಿರಿಯರು ಹೇಳಿದಂತಹ ಬೇವು, ರೆಂಜೆ, ಬಬ್ಬೂಲ ಅಥವಾ ಮಾವು ಇಂತಹ ಸಸ್ಯಗಳ ಮೂಲಕ ನಮ್ಮ ದಂತವನ್ನು ಅಥವಾ ನಮ್ಮ ಹಲ್ಲನ್ನು ಉಜ್ಜಿಕೊಂಡ್ರೆ ಕೇವಲ ಬಾಯಿಯ ಹಲ್ಲಿನ ಆರೋಗ್ಯವಲ್ಲ, ಒಸಡುಗಳು ಗಟ್ಟಿಯಾಗ್ತವೆ. ಇಡೀ ಬಾಯಿಯ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ತುಂಬ ಸಹಕಾರಿಯಾಗಿರುತ್ತದೆ. ಇನ್ನು ಗಂಡೂಷ ಅಂದರೆ ಬಾಯಿ ಮುಕ್ಕಳಿಸುವುದು. ಇದರ ಹಾಗೆ ತ್ರಿಫಲ ಕಷಾಯ ಹೇಳಿ ಬರುತ್ತದೆ. ಇದರಿಂದ ಬಾಯಿ ಮುಕ್ಕಳಿಸೋದ್ರಿಂದ ನಮಗೆ ಅನೇಕ ವಿಧವಾದ ಈ ರೋಗಾಣುಗಳಿಂದ ಮುಕ್ತಿ ಹೊಂದಬಹುದು. ಅಥವಾ ಕೇವಲ ಉಪ್ಪು ನೀರಿಂದಲೂ ಬಾಯಿ ಮುಕ್ಕಳಿಸುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಇನ್ನು ಹೇಳಿರುವಂತಹ ಜೀವನ ಶೈಲಿ ಹೇಳಿದರೆ ನಸ್ಯ. ನಮ್ಮಲ್ಲಿ ಅಣುತೈಲ ಹೇಳಿದೆ, ಅದರ ಪ್ರತಿನಿತ್ಯವೂ ಅದರ ನಸ್ಯ ಅಂದರೆ ಮೂಗಿನ ಮೂಲಕ ಆ ತೈಲವನ್ನು ಹಾಕುವಂಥದ್ದು. ಅಥವಾ ನಮ್ಮ ಹಳ್ಳಿಯಲ್ಲಿ ಈಗಲೂ ಪದ್ಧತಿಯಲ್ಲಿದೆ, ಶುದ್ಧವಾದ ತುಪ್ಪವನ್ನು ಅವರು ಮೂಗಿನ ಮೂಲಕ ಎಳ್ಕೊಂಡು ಹೋಗ್ತಾರೆ. ಇದು ನಸ್ಯ ಹೇಳಿ ಅದಕ್ಕೆ ಹೇಳ್ತೇವೆ. ಇದು ನಮ್ಮ ಮೂಗಿನ ಮೂಲಕ ಯಾವುದೇ ರೋಗಾಣುಗಳು ನಮ್ಮ ದೇಹವನ್ನು ಪ್ರವೇಶಿಸದ ಹಾಗೆ ಕಾಪಾಡಲಿಕ್ಕೆ ಸಹಾಯ ಮಾಡ್ತವೆ. ಇನ್ನು ದೈಹಿಕ ಸುದೃಢತೆಗಾಗಿ ನಾವು ಅಭ್ಯಂಗ ಮಾಡಲೇಬೇಕಾಗ್ತದೆ. ಅಭ್ಯಂಗ ಹೇಳಿದರೆ ಎಣ್ಣೆ ಹಚ್ಚುವಂಥದ್ದು. ಈಗಾಗಲೇ ನಾವು ದೀಪಾವಳಿ ಹಬ್ಬವನ್ನು ಆಚರಿಸ್ತೇವೆ. ಅದರಲ್ಲಿ ನಾವು ಕಡ್ಡಾಯವಾಗಿ ಒಂದು ದಿನ ಆರಂಭವನ್ನು ನಾವು ಎಣ್ಣೆ ಹಚ್ಚುವ ಮೂಲಕ, ಅಭ್ಯಂಗ ಮಾಡುವ ಮೂಲಕ ಮಾಡ್ತೇವೆ. ಇದರ ಉದ್ದೇಶ ಏನು ಹೇಳಿದರೆ, ಮುಂದೆ ಬರುವ ಕಾಲ ಚಳಿಗಾಲ ಹೇಳಿದರೆ ನಮ್ಮ ದೇಹದಲ್ಲಿ ಈ ಸ್ನಿಗ್ಧಾಂಶ ಅಥವಾ ಏನು ಪಸೆ ಹೇಳ್ತೇವೆ ನಾವು, ಅದು ಕಮ್ಮಿ ಆಗ್ತದೆ. ಇದರಿಂದಾಗಿ ನಮಗೆ ಅನೇಕ ರೋಗಗಳು ಬರುವಂಥ ಸಾಧ್ಯತೆ ಇದೆ. ಈವನ್ ಚರ್ಮ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂತಹ ಅಭ್ಯಾಸವನ್ನು ಬೆಳೆಸಬೇಕು ಹೇಳುವಂಥ ಸೂಚನೆ ನೀಡುವಂಥದ್ದು ದೀಪಾವಳಿ ಅಭ್ಯಂಗ. ಅಭ್ಯಂಗ ಹೇಳಿದರೆ ಇಡೀ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು. ನಮಗೆ ಇಡೀ ಮೈಗೆ ಹಚ್ಚಲಿಕ್ಕೆ ಆಗದಿದ್ದರೂ ಆಯುರ್ವೇದ ಹೇಳ್ತದೆ, ತಲೆಗೆ, ಕಿವಿಗೆ ಹಾಗೂ ಪಾದಕ್ಕೆ ನಾವು ನಿತ್ಯವೂ ಎಣ್ಣೆಯನ್ನು ಅಭ್ಯಂಗ ಮಾಡಬೇಕು, ಎಣ್ಣೆ ಹಚ್ಚಿಕೊಳ್ಬೇಕು ಅಂತ ಆಯುರ್ವೇದವು ಹೇಳ್ತದೆ. ಇನ್ನು ಸ್ನಾನ,
ಬಿಸಿ ನೀರಿನ ಸ್ನಾನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ನೆನಪಿಡಬೇಕಾದ ವಿಷಯ ಎಂದರೆ ಬಿಸಿ ನೀರು ಸ್ನಾನ ಮಾಡುವಾಗ ನಾವು ತಲೆಗೆ ಬಿಸಿ ನೀರು ಹಾಕ್ಕೊಳ್ಬಾರ್ದು. ಖಾಲಿ ಕುತ್ತಿಗೆಯ ಕೆಳಭಾಗ ಅಂದರೆ ಅದಕ್ಕಾಯಂ, ಉಷ್ಣಾಂಬುನ ಅದಕ್ಕಾಯ ಹೇಳಿದ್ದಾರೆ, ಅದು ಕೆಳದೇಹಕ್ಕೆ ಮಾತ್ರ ಬಿಸಿ ನೀರಿನ ಸ್ನಾನ ಮಾಡಬೇಕು. ತಲೆಗೆ ಹಾಕೋದರಿಂದ ನಮ್ಮ ಇಂದ್ರಿಯಗಳ ಮೇಲೆ ಅದು ಪ್ರಭಾವ ಬೀರುತ್ತದೆ. ಅದರಿಂದ ಸ್ನಾನ ಮಾಡುವಾಗ ನಾವು ತಣ್ಣೀರು ಸ್ನಾನ ಮಾಡುವ ಅಭ್ಯಾಸ ಇದ್ದರೆ ಇಡೀ ಮೈಗೆ ಸ್ನಾನ ಮಾಡ್ಬೋದು. ಬಿಸಿ ನೀರಾದರೆ ತಲೆಗೆ ಬಿಸಿನೀರು ಹಾಕ್ಕೊಳ್ಬಾರ್ದು. ಇನ್ನು ಯೋಗ ಹಾಗೂ ಪ್ರಾಣಾಯಾಮ, ಇದರ ಮಹತ್ವ ಎಲ್ಲರಿಗೂ ತಿಳಿದಿದೆ. ಯೋಗ ದೈಹಿಕ ಆರೋಗ್ಯಕ್ಕೆ ಬೇಕಾದರೆ ಪ್ರಾಣಾಯಾಮ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಇದು ಎಲ್ಲರೂ ಮಾಡಲೇಬೇಕಾದಂತಹ ಒಂದು ಅಂಶವಾಗಿರ್ತದೆ. ಇನ್ನು ನಾವು ಈ ಧ್ಯಾನ ಮಾಡುವಾಗ, ಈ ದೇವರ ಪೂಜೆ ಅಂಥದ್ದು ಮಾಡುವಾಗ ನಮ್ಮಲ್ಲಿ ಒಂದು ಕ್ರಮ ಇದೆ. ನಾವು ಧೂಪ ಹೇಳಿ ಹಾಕ್ತೇವೆ, ಧೂಪನ ಕರ್ಮ ಹೇಳಿ. ಇದು ಖಾಲಿ ಈಗ ಹೇಗಾಗಿದೆ ಕೇಳಿದರೆ ಊದ್ಬತ್ತಿ ಹಚ್ಚಿ ನಾವು ಬಿಟ್ಟು ಬಿಡ್ತೇವೆ. ನಿಜವಾಗಿ ಈ ಕೆಂಡಕ್ಕೆ ಗುಗ್ಗುಳು, ಲಾವಂಚ, ಬೇವು ಹೀಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತಹ ದ್ರವ್ಯಗಳನ್ನೇ ಉಪಯೋಗಿಸ್ತಿದ್ದರು. ಇದನ್ನು ಹಾಕಿ ಧೂಪನ ಮಾಡಿ ನಮಗೆ ಹಾಗೂ ಇಡೀ ಮನೆಗೆ ತೋರಿಸೋದ್ರಿಂದ ನಿಜವಾಗಿಯೂ ಇದೊಂದು ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಹಾಗೂ ಈ ರೋಗಾಣುಗಳಿಂದ ನಮ್ಮ ದೇಹವನ್ನು, ನಮ್ಮ ಮನೆಯನ್ನು ಕಾಪಾಡುವಂತಹ ಒಂದು ಕ್ರಮ. ಹಾಗೂ ನಾವೀಗ ತೀರ್ಥ ಹೇಳ್ತೇವೆ, ಎಲ್ಲರೂ ತೀರ್ಥ ತಗೊಳ್ಬೇಕು ಹೇಳಿ. ತೀರ್ಥದಲ್ಲಿಯೂ ಇರುವಂತಹ ಪದಾರ್ಥಗಳು ಹೇಳಿದರೆ ತುಳಸಿ, ಲಾವಂಚ, ಹಾಗೆ ಇನ್ನೂ ಸುಗಂಧಿ ದ್ರವ್ಯಗಳು, ಸುಗಂಧಿ ದ್ರವ್ಯಗಳು ಹೇಳ್ತೇವೆ. ಇದು ನಿಜವಾಗಿ ಎಲ್ಲ ದ್ರವ್ಯಗಳು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಸಸ್ಯಗಳೇ ಆಗಿರ್ತವೆ. ಹಾಗೂ ಇದರಲ್ಲಿ ಎಲ್ಲ ದ್ರವ್ಯಗಳಿಗೂ ಆಯುರ್ವೇದದಲ್ಲಿ ಅದರದ್ದೇ ಪ್ರಾಶಸ್ತ್ಯವಿದೆ. ಹಾಗೆ ತೀರ್ಥವನ್ನು ನಾವು ತಗೊಳ್ಬೇಕು, ಹಾಗೆ ಮನೆಗೆ ಪ್ರೋಕ್ಷಣೆ ಮಾಡಬೇಕು ಹೇಳಿದ್ದಾರೆ. ನಾವೀಗ ನಿಜವಾಗಿ ಕೋವಿಡ್-19 ಬಂದ ನಂತರ ನೋಡಿರ್ಬೋದು, ನಾವು ಈ ಸ್ಯಾನಿಟೈಸೇಷನ್, ಆಗಾಗ ಕೈ ತೊಳೆಯೋದು, ಆಗಾಗ ಸ್ಪ್ರೇ ಮಾಡುವಂಥದ್ದು, ಇದು ನಿಜವಾಗಿ ನಮ್ಮಲ್ಲಿ ಆಗಲೇ ಹೇಳಿರುವಂತಹ ಒಂದು ಪದ್ಧತಿ. ಕೇವಲ ತುಳಸಿ ತೀರ್ಥ ಮಾತ್ರವಲ್ಲ, ಪಂಚಗವ್ಯವನ್ನು ಮನೆಗೆ ಪ್ರೋಕ್ಷಣೆ ಮಾಡುವಂಥದ್ದು ನಮ್ಮ ಸಂಪ್ರದಾಯವಾಗಿತ್ತು. ಅದರ ಉದ್ದೇಶವು ಈ ಸ್ಯಾನಿಟೈಸೇಷನ್ನೇ ಆಗಿತ್ತು. ಇನ್ನು ಆಹಾರ, ಇದು ಇನ್ನೊಂದು ಮುಖ್ಯ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬೇಕಾಗಿರುವಂಥ ಇನ್ನೊಂದು ಸಾಧನ. ನಾವು ಆರೋಗ್ಯವಾಗಿರಬೇಕಿದ್ರೆ ನಮ್ಮ ಆಹಾರ ತುಂಬ ಉತ್ತಮ ರೀತಿಯದ್ದಾಗಿರಬೇಕು, ಪೌಷ್ಟಿಕಾಂಶ ಭರಿತವಾಗಿರಬೇಕು. ಹಾಗೂ ಇದರಲ್ಲಿ ನಮ್ಮ ಮನಪೂರ್ವಕವಾಗಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಎಲ್ಲೆಲ್ಲೋ ಟಿ ವಿ ನೋಡಿಕೊಂಡು ಹೀಗೆ ಆಹಾರ ಸೇವನೆ ಮಾಡೋದಲ್ಲ, ಏನೇನೋ ಮಾತಾಡಿಕೊಂಡು ಏನೇನೋ ಚಿಂತನೆ ಮಾಡಿಕೊಂಡು ಆಹಾರ ಸೇವನೆ ಮಾಡಬಾರ್ದು. ಶುದ್ಧ ಮನಸ್ಸಿನಿಂದ ಆಹಾರವನ್ನು ಸೇವನೆ ಮಾಡಬೇಕು ಹೇಳಿ ನಮ್ಮ ಸಂಪ್ರದಾಯ ಹೇಳ್ತದೆ. ಶುದ್ಧ ಮನಸ್ಸಿನಿಂದ ಆಹಾರ ಸೇವನೆ, ಉತ್ತಮ ರೀತಿಯಲ್ಲಿ ಜಗಿದು ಆಹಾರ ಸೇವನೆ ಮಾಡಬೇಕು ಹೇಳಿ ಆಯುರ್ವೇದ ಹೇಳ್ತದೆ. ಯಾಕೆ ಕೇಳಿದರೆ, ನಾವೇನು ತಿಂತೇವೆ ಅದೇ ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ನಮ್ಮ ಮನಸ್ಸು ಸುದೃಢವಾಗಿರಬೇಕಿದ್ರೆ ನಮ್ಮ ಆಹಾರ ಶುದ್ಧವಾಗಿರಬೇಕು. ಆಹಾರ ಶುದ್ಧಿಯೇ ಸತ್ವಶುದ್ಧಿ ಹೇಳಿ ಆಯುರ್ವೇದ ಹೇಳಿರುತ್ತದೆ. ಹಾಗೆ ಅದಕ್ಕೋಸ್ಕರವೇ ನಮ್ಮ ಆಹಾರ ಉತ್ತಮ ರೀತಿಯಾಗಿರಬೇಕು. ಆದಷ್ಟು ನಮ್ಮೂರಿನಲ್ಲೇ ಬೆಳೆದಂತಹ ಸಸ್ಯಗಳನ್ನು ನಾವು ಆಹಾರ ಪದಾರ್ಥವಾಗಿ ಸೇವನೆ ಮಾಡಬೇಕು. ಎಲ್ಲೆಲ್ಲೋ ಬೆಳೆದಿರುವಂತಹ ಯಾವುದ್ಯಾವುದೋ ಕೆಮಿಕಲ್ ಸ್ಪ್ರೇ ಮಾಡಿರುವಂತಹ ನೋಡಲಿಕ್ಕೆ ಚೆಂದ ಇರ್ಬೋದು, ಆದರೆ ಯಾವುದ್ಯಾವುದೋ ಕಂಡೀಷನಲ್ಲಿ ಬೆಳೆದಂತಹ ಸಸ್ಯಗಳನ್ನು ಬಳಸುವ ಬದಲು ನಮ್ಮೂರಲ್ಲೇ ನಮ್ಮ ಸುತ್ತಮುತ್ತ ಬೆಳೆಯುವಂತಹ ತರಕಾರಿಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಹೆಚ್ಚಿಸ್ಬೋದು. ಮಾತ್ರವಲ್ಲದೆ ಕೆಲವು ಔಷಧೀಯ ಗುಣ ಇರುವಂತಹ ಸಸ್ಯಗಳು, ಉದಾಹರಣೆ ಹೇಳುವುದಾದರೆ ಅಮೃತಬಳ್ಳಿ, ಒಂದೆಲಗ, ಬೂದುಗುಂಬಳಕಾಯಿ, ಹಾಗಲಕಾಯಿ, ನೆಲನೆಲ್ಲಿ, ಇಂತಹ ಸಸ್ಯಗಳನ್ನೇ ನಾವು ಆಹಾರವಾಗಿ ತಗೊಳ್ಳೋದ್ರಿಂದ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತಾ ಹೋಗುತ್ತದೆ. ಇನ್ನು ಆಹಾರ ಸೇವನೆ ಆದ ನಂತರ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಯಾವಾಗಲೂ ನಮ್ಮ ಹಿಂದಿನವರೊಂದು ಗಾದೆ ಮಾಡಿದ್ದಾರೆ, ಆಹಾರದ ಅಂತ್ಯ ಮಜ್ಜಿಗೆಯಿಂದ, ದಿನದ ಅಂತ್ಯ ಹಾಲಿನಿಂದ, ರಾತ್ರಿಯ ಅಂತ ನೀರಿನಿಂದ ಹೇಳಿ. ನಾನು ಆಗಲೇ ಹೇಳಿದಾಗೆ ಉಷಪ್ಪಾನ ಹೇಳುವಂಥದ್ದು ರಾತ್ರಿಯ ಅಂತ, ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಬೇಕು. ಹಾಗೆ ದಿನದ ಅಂತ ಅಂದರೆ ರಾತ್ರಿ ಮಲಗುವಾಗ ಹಾಲು ಕುಡಿದು ಮಲಗಬೇಕು. ಹಾಗೆ ಆಹಾರದ ಅಂತ್ಯ ಮಜ್ಜಿಗೆಯಿಂದ ಮಾಡಬೇಕು. ಮಜ್ಜಿಗೆ ಹೇಳಿದರೆ ಸಂಸ್ಕಾರಿತ ಮಜ್ಜಿಗೆ. ಅದಕ್ಕೆ ಪುನಃ ನಾವು ಈ ಶುಂಠಿ ಮತ್ತು ಈ ಒಗ್ಗರಣೆಗೆ ಹಾಕುವಂಥ ಪದಾರ್ಥಗಳು, ಇವು ಪುನಃ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹಾಗೂ ಜೀರ್ಣಶಕ್ತಿಯನ್ನು ವೃದ್ಧಿಸಲಿಕ್ಕಿರುವಂತಹ ಪದಾರ್ಥಗಳು.
ಅದನ್ನು ನಾವು ಬಳಸ್ತಾ ಇರಬೇಕು. ಹಾಗೆ ಕೊನೆಗೆ ಆಹಾರದ ಕೊನೆಯನ್ನು ನಾವು ತಾಂಬೂಲ ಸೇವನೆಯಿಂದ ಮಾಡಬೇಕು. ತಾಂಬೂಲಕ್ಕೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ತುಂಬ ಮಹತ್ವ ನೀಡಿದೆ, ಹಾಗೆ ಆಯುರ್ವೇದದಲ್ಲಿಯೂ ತುಂಬ ಮಹತ್ವ ನೀಡಿದೆ. ತಾಂಬೂಲದೊಂದಿಗೆ ಅಡಿಕೆ, ಜೀರಿಗೆ, ಕರ್ಪೂರ ಇಂತಹ ಸುಗಂಧಿ ದ್ರವ್ಯಗಳನ್ನು ಸೇರಿಸಿ ತಾಂಬೂಲವನ್ನು ತಗೊಳ್ಬೇಕು ಹೇಳುವಂತಹ ಒಂದು ಪದ್ಧತಿ ಇದೆ. ಮುಖ್ಯ ಉದ್ದೇಶವು ಬಾಯಿಯ ಶುದ್ಧಿ, ಬಾಯಿಯ ದುರ್ಗಂಧ ನಾಶನೆ ಮಾಡುತ್ತದೆ, ಹಾಗೂ ಯಾವುದೇ ಒಂದು ಕ್ರಿಮಿಕೀಟಗಳು ನಮ್ಮ ದೇಹವನ್ನು ಪ್ರವೇಶಿಸಬಾರದು ಹೇಳುವಂಥ ಉದ್ದೇಶದಿಂದಲೇ ಈ ತಾಂಬೂಲ ಸೇವನೆಯನ್ನು ನಮ್ಮ ಹಿರಿಯರು ಹೇಳಿರ್ತಾರೆ. ಹಾಗೆ ದೀಪಾವಳಿ ಬಂದ ಕೂಡಲೇ ನೆಲ್ಲಿಯನ್ನು ತಿನ್ನಲೇಬೇಕು, ಅದರ ಪದಾರ್ಥಗಳನ್ನು ಮಾಡಬಹುದು, ಚಟ್ನಿ ಮಾಡಿ ತಿನ್ನಬೇಕು. ಈಗಲೂ ತುಳಸಿ ಪೂಜೆ ಮಾಡಿ ತುಳಸಿಯೊಟ್ಟಿಗೆ ನೆಲ್ಲಿಯನ್ನು ಸ್ವೀಕಾರ ಮಾಡಬೇಕು ಹೇಳುವಂಥ ಒಂದು ಸಂಪ್ರದಾಯ. ಇದು ನಮ್ಮ ಈ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲಿಕ್ಕೋಸ್ಕರವೇ. ಹಾಗೆ ಯುಗಾದಿಯ ಕಾಲದಲ್ಲಿ ಬೇವು ಬೆಲ್ಲ ತಿನ್ನುವಂಥದ್ದು, ಇದು ಕೂಡ ಹಾಗೆ ನಮ್ಮ ಆರೋಗ್ಯವನ್ನು ವೃದ್ಧಿಸುವಂಥದ್ದು. ಕೋಸ್ಟಲ್ ಬೆಲ್ಟ್, ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಹಾಲೆ ಕೆತ್ತೆ ಕಷಾಯ, ಅದನ್ನು ನಾವು ಆಟಿ ಅಮಾವಾಸ್ಯೆ ಅಂದರೆ ಜೋರು ಮಳೆ ಬರುವ ಕಾಲ, ವೈರಲ್ ಡಿಸೀಸ್ಗಳು ಸ್ಪ್ರೆಡ್ ಆಗುವಂತಹ ಕಾಲದಲ್ಲೇ ತಗೊಳ್ಬೇಕು ಹೇಳುವಂತಹ ಒಂದು ನಿಯಮ ಮಾಡಿದ್ದಾರೆ. ಇದು ಕೂಡ ಹಾಗೆ ನಮ್ಮ ರೋಗ ನಿರೋಧಕ, ರೋಗ ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹ ಒಂದು ನಿಯಮ. ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ಆಯುರ್ವೇದವನ್ನು ನಮ್ಮ ಹಿಂದಿನವರು ಅಳವಡಿಸಿಬಿಟ್ಟಿದ್ದಾರೆ. ಆಯುರ್ವೇದ ಜೀವನ ಪದ್ಧತಿಯೇ ನಮ್ಮ ಭಾರತೀಯ ಸಂಸ್ಕೃತಿಯಾಗಿತ್ತು. ಇದರ ನಿಜವಾದ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ನಾವು ಅದನ್ನು ಆದಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಆರೋಗ್ಯವಾಗಿರಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ ಎನ್ನುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದಗಳು. ಆಯುರ್ವೇದ ಜೀವನ ಶೈಲಿ, ಭಾರತೀಯ ಸಂಸ್ಕೃತಿ, ಆರೋಗ್ಯ ಹಾಗೂ ಕೋವಿಡ್-19 ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಉಡುಪಿ ಕುತ್ಪಾಡಿಯಲ್ಲಿಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿಕೃಷ್ಣ ಎಸ್. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ